ನಾಯಕರು ಕಲ್ಯಾಣ ಕರ್ನಾಟಕ ಭಾಗದ ಮಾಜಿ ಸಚಿವರಾದಂಥ ಇಂದಿನ ಯಾದಗಿರಿ ದೇವದುರ್ಗ ಮಾಜಿ ಶಾಸಕರಂತ ಕೆ ಶಿವನಗೌಡ ನಾಯಕರ ಒಂದು 49ನೇ ಹುಟ್ಟುಹಬ್ಬ ಅಂಗವಾಗಿ ಕವಿತಾಳ ಗ್ರಾಮದಲ್ಲಿ ಸಾಯಂಕಾಲ 4 ಗಂಟೆಗೆ ಹಮ್ಮಿಕೊಂಡಿದ್ವಿ. ಆ ಹುಟ್ಟುಹಬ್ಬವನ್ನು ಈ ಭಾಗದ ಜನರಿಗೆ ಏನಾದರೂ ಕೊಡಬೇಕು ಅಂತ ಒಂದು ಯೋಚನೆ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹರಿದು ಹೋಗುವಂತ ಕೃಷ್ಣೆಯನ್ನು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಆಲ್ಮಟ್ಟಿಯಲ್ಲಿ ನಿಂತು ನಾರಾಯಣಪುರದಲ್ಲಿ ಜಲಾಶಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಂತು ಹೋಗ್ತಾ ಇದ್ದಾಳೆ. ಅದು ಸಂಪೂರ್ಣವಾಗಿ ನಾವು ಕೃಷ್ಣೆಯನ್ನು ಬಳಸ್ಕೋಬೇಕಂತೇಳಿ ತಿಂತಿಣಿ ಬ್ರಿಡ್ಜಿನ ಹತ್ರ ಜಲಾಶಯ ನಿರ್ಮಾಣ ಆಗ್ಬೇಕಂತ ಇದರ ಹಕ್ಕೊತ್ತಾಯ ಮಾಡ್ತಾ ಇದ್ದೀನಿ. ಇದನ್ನ ಸಂಬಂಧಪಟ್ಟಂತ ಕೇಂದ್ರ ಜಲಸಂಪನ್ಮೂಲ ಸಚಿವರು ಹಾಗೂ ರಾಜ್ಯ ಜಲಸಂಪನ್ಮೂಲ ಸಚಿವರು ಇದರ ನೇತೃತ್ವವನ್ನು ಅತ್ಯಂತ ಕರ್ನಾಟಕದಲ್ಲಿ ಪ್ರಸಿದ್ಧರಾದ ಶ್ರೀ ಗೌರಿಗದ್ದೆ ಆಶ್ರಮ ಚಿಕ್ಕಮಗಳೂರು ಅವಧೂತರು ಶ್ರೀ ವಿನಯ್ ಗುರುಜಿ ಅವ್ರ ಮುಖಾಂತರ ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಗುರುಗಳು ಇವ್ರನ್ನ ಕರ್ಕೊಂಡು ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿ ಪೂರ್ಣ ಪೀಠಿಕೆ ಹಾಕ್ಬೇಕಂತೇಳಿ ಶಿವನಗೌಡ ನಾಯಕರ ಒಂದು ಆಶೆ ಐತಿ. ಅದಕ್ಕೆ ನಮ್ಮ ಜಿಲ್ಲೆಯಿಂದ ಎಲ್ಲ ವೇದಿಕೆ ಮೇಲೆ ಕುಂತಂತ ಸಮಗ್ರ ಯಾದಗಿರಿ ಜಿಲ್ಲೆಯಲ್ಲಿ ನೀರಿದ್ರು ಕೂಡ ನಮಗೆ ನೀರು ಸಿಗ್ತಾ ಇಲ್ಲ. ಉದಾಹರಣೆ, ಕೃಷ್ಣಾ ನದಿಯಲ್ಲಿ ಸಾವಿರಾರು ಪಂಪ್ ಸೆಟ್ ಆಗ್ತಾ ಇದೆ, ನೀರಾವರಿ ಇದೆ. ಕೃಷ್ಣಾ ನದಿಯಿಂದ 1960ರ ದಶಕದಲ್ಲಿ ಏನು ನಮ್ದು 72ದಾಗ ನಮ್ದು ಡ್ಯಾಮ್ ಓಪನ್ ಆಯಿತು. ಅವಾಗಿನ ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರೇನಿದ್ದಾಗ ಅದು ಓಪನ್ ಆಗಿದ್ದ 4 ಲಕ್ಷ ಹೆಕ್ಟರ್ ಇದಕ್ಕೆ ಪ್ರಾಜೆಕ್ಟ್ ಇತ್ತು ಕೃಷ್ಣೆಯಲ್ಲಿ, ಅಂದರೆ 10 ಲಕ್ಷ ಎಕರ್. ಆದರೆ ಇವತ್ತು ಬೆಳೆಗಳ ಪರಿಸ್ಥಿತಿ ಬದಲಾವಣೆ ಆಗಿದೆ. ಡ್ಯಾಮ್ ಮಾಡೋ ಹೊತ್ತಿನಾಗ ಇರುವಂಥ ಬೆಳೆ ಬೇರೆ ಇತ್ತು, ಡ್ಯಾಮ್ ಆದ ತಕ್ಷಣ ಬೆಳೆ ಬೇರೆ ಆಗಿದೆ. ಅಂದರೆ 1 ಲೀಟರ್ ನೀರು ಹೋಗುವಲ್ಲಿ 10 ಲೀಟರ್ ನೀರು ಯುಟಿಲೈಸ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಇದು ಲೈಟ್ ಇರಿಗೇಷನ್ ಅಂತ ಮಾಡಿದ್ರು. ಅವಾಗ ಶೇಂಗಾ ಬೆಳಿಬಹುದು, ಸಜ್ಜಿ ಬೆಳಿಬಹುದು, ಸೂರ್ಯಕಾಂತಿ ಬೆಳಿಬಹುದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಚಿಲ್ಲಿ, ಭತ್ತ, ಕಬ್ಬು ಈ ಥರ ಬೆಳೆದ್ರಿಂದ ನೀರು ಹೆಚ್ಚಿಗೆ ಹೋಗ್ತದೆ. ಆದರೆ ಆ ನೀರು ಎಲ್ಲಿಂದ ತರಬೇಕು? ಹೊರಗಡೆಯಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ಹೋಗುವಂಥ ನೀರನ್ನು ನಾವು ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಈ ಜಲಾಶಯ ಮಾಡ್ಬೇಕಂತ ಒಂದು ಆಶೆಗಳನ್ನು ಇಟ್ಟುಕೊಂಡು ಈ ಸಂಪೂರ್ಣ ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರು ಮತ್ತು ರೈತರಿಗೆ ಯಾವುದೇ ಹೋರಾಟಗಳು ಆಲಾರ್ದಂಗೆ ನೀರು ಸಿಗಲಿ ಅನ್ನೋ ಒಂದು ಅಪೇಕ್ಷೆಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ಒಂದು ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಅನುಕೂಲ ಆಗೋದು ಒಂದು ಕಾರ್ಯಕ್ರಮ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಇತ್ತು. ಒಂದು ಆಗಿದೆ, ನೀರಾಗಿ ಕಾಲುವೆಗಳಾಗಿದೆ, ನೀರಿಲ್ಲ. ಪ್ರತಿ ವರ್ಷ ತಾವು ನೋಡ್ತಾ ಇದ್ರಿ ಕಾಲುವೆಗಳು ಇದೆ, ಅದಕ್ಕೆಲ್ಲ ಸರ್ಕಾರ ದುಡ್ಡು ಕೊಡುತ್ತೆ, ಆದರೆ ಕೊನೆ ಭಾಗಕ್ಕೆ ನೀರು ಮುಟ್ತಿಲ್ಲ. ಇದು 20 ವರ್ಷದಿಂದ ನೀವು ನೋಡ್ಕೊಂಡು ಬಂದಿದ್ವಿ ಹೋರಾಟ ಮಾಡ್ಕೇರಿ. ಪ್ರತಿ ವರ್ಷನೂ ಕೊನೆಯ ಭಾಗಕ್ಕಂದ್ರೆ ಫೆಬ್ರವರಿ ಒಳಗೆ ಹೋರಾಟ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಆದರೆ ನಮ್ಗೆ ರಿಸಲ್ಟ್ 0 ಆಗ್ತಾ ಇದೆ. ಆ ಉದ್ದೇಶದಿಂದ ಈಗ ನಮ್ಮದೇ ಸರ್ಕಾರ ಐತೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ. ಭಾಳಷ್ಟು ಎಷ್ಟರ ಮಟ್ಟಿಗೆ ಅವ್ರು ಕಾಂಗ್ರೆಸ್ಸರು ಸ್ಪಂದನೆ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ನಾಯಕರಾದಂಥ ಶಿವನಗೌಡ ನಾಯಕರು ಹುಟ್ಟು ಹಬ್ಬದ ದಿನ, ಯಾಕಂದ್ರೆ ಅವ್ರು ಹುಟ್ಟು ಹಬ್ಬದ ದಿನ ಬೇರೆ ಯಾರೇನೋ ಮಾಡ್ಬೋದಾಯ್ತು ರಾಜಕಾರಣಿಗಳು, ಅವ್ರು ಹುಟ್ಟು ಹಬ್ಬದ ದಿನ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವು ಪ್ರತಿ ಹಳ್ಳಿಗೆ ಹೋಗಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ಇವತ್ತು ನಿಮ್ಮ ಇದರಲ್ಲಿ ಬಂದಿದ್ದೀವಿ. ಸರಿ, ಇದನ್ನ ಕಾಣಲಿ.